ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಹಂಚಿಕೆ ಎಡವಟ್ಟು. ಹುಬ್ಬಳ್ಳಿಯ ಶಾಸಕ ಬೆಲ್ಲದ ನಿವಾಸದಲ್ಲಿ ಹಕ್ಕುಪತ್ರ ಹಂಚಿಕೆ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕೈ ಸಿಡಿಮಿಡಿಗೊಂಡಿದೆ. ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ವಿತರಣೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಪಡೆ ಆಗ್ರಹ ಮಾಡಿದೆ. ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಶಾಸಕ ಅರವಿಂದ ಬೆಲ್ಲದ ನಿವಾಸದಲ್ಲಿ ಹಂಚಿಕೆ ವಿಚಾರ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕಾಂಗ್ರೆಸ್ನಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ಹಕ್ಕುಪತ್ರ ವಿತರಣೆ ಮಾಡಿರೋದಕ್ಕೆ ಈಗ ಆಕ್ರೋಶವನ್ನು ಹೊರಹಾಕಿರೋದು. ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹುಬ್ಬಳ್ಳಿಯ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನೀವು ಅಬ್ಬೆಯವ್ರಿಗೂ ಹೇಳಿ ಅಧಿಕಾರಿಗಳಿಗೆ ಇವತ್ತು ನಾವು ಹಕ್ಕುಪತ್ರ ನಮ್ಮ ಕಾಂಗ್ರೆಸ್ ಜನಪರ ಸರ್ಕಾರ ಬಡವರದು ಅಹಿಂದ ಸರ್ಕಾರ ಬಂದ್ಮೇಲೆ ನಾವು ನಮ್ಮ ಬಡವರಿಗೆ ಹಕ್ಕುಪತ್ರ ಕೊಡೋದು. ಹಕ್ಕುಪತ್ರ ಅಂದ್ರೆ ಅವ್ರ ಜಗದಾಗ ಇದ್ದ ವರ್ಷಾಂತ ಗಟ್ಲೆ ಇದ್ದವ್ರು ಅವ್ರಿಗೆ ಒಂದು ನೆಮ್ಮದಿ, ನಮ್ಗೆ ನಾಳೆ ಕೆಡವಕ್ ಬರೋಲ್ಲ ಅನ್ನೋದು. ಆ ಹಕ್ಕುಪತ್ರ ಸ್ಲಂ ಬೋರ್ಡ್ ಡಿಕ್ಲೇರ್ ಆದಂತ ಹಕ್ಕುಪತ್ರ ಕೊಡುವಿದ್ದು ಹಂಚಕ್ ಚಾಲೂ ಮಾಡಿದ್ರೆ ಎಲ್ಲೇ ಬೆಲ್ಲದವ್ರ ಮನ್ಯಾಗ. ನಮ್ ತಕರಾರು ಏನೈತಿ, ಬೆಲ್ಲದವ್ರಿಗೆ ಹಂಚ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ನೇತೃತ್ವವಾಗಿ ಮಾಡ್ಬೇಕು. ಅಧಿಕಾರಿಗಳು ಇವತ್ತು ಬಿಜೆಪಿ ಗವರ್ಮೆಂಟ್ ಇದ್ದವ್ರ ಗತೆ ವರ್ತನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು. ಅದ್ ಗಮನ ಸೆಳೆಯಲಿಕ್ಕೆ ಇವತ್ತು ನಾವು ಏನ್ ಮಾಡಿದ್ವಿ, ಎಲ್ಲಾ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಅಲ್ಲಿ ಫಲಾನುಭವಿಗಳಿಗೆ ಕರ್ಕೊಂಡು ಇವತ್ತು ಲಿಸ್ಟ್ ಕೊಡಪ್ಪ ನಮಗಂತ ಹೇಳಿ ಯಾವ ಉಳ್ದಾವಂತು 2 ದಿವಸ ಟೈಮ್ ತಗೊಂಡ್ರ ಕೆಲವೊಂದಿಷ್ಟು ಮುಖಂಡರುಗಳು ನಮ್ಮ ಕಚೇರಿಗೆ ಆಗಮಿಸಿ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರ 74ರಲ್ಲಿ ತೇಜಸ್ವಿ ನಗರ ಮತ್ತು ಇನ್ನು ಕೆಲವು ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗಿತ್ತು. ಅದರ ಬಗ್ಗೆ ಕೆಲವೊಂದಿಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗಿದ್ದು, ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ನಮ್ಗೆ ನೀಡಿರ್ತಾರೆ. ಅವುಗಳನ್ನು ಸರಿಪಡಿಸಲು ನಾವು ಅವ್ರಿಗೆ ಈಗಾಗಲೇ ಅವರಿಂದ ಕೆಲವೊಂದಿಷ್ಟು ಆಗಿರೋ ಲೋಪಗಳನ್ನು ನಾವು ತಿಳ್ಕೊಂಡಿದೀವಿ. ಮತ್ತೆ ನಮ್ಮ ಇಲಾಖೆಯಿಂದ ನಾವೇನು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಪಡೆಯಬೇಕು ಅದನ್ನು ತಿಳ್ಕೊಂಡು ಅದನ್ನ ನಮ್ಮ ಹೆಚ್ಚುವರಿ ಮಾಹಿತಿಯನ್ನ ನಮ್ಮ ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಹಂಚಿಕೆ ಎಡವಟ್ಟು. ಹುಬ್ಬಳ್ಳಿಯ ಶಾಸಕ ಬೆಲ್ಲದ ನಿವಾಸದಲ್ಲಿ ಹಕ್ಕುಪತ್ರ ಹಂಚಿಕೆ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕೈ ಸಿಡಿಮಿಡಿಗೊಂಡಿದೆ. ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ವಿತರಣೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಪಡೆ ಆಗ್ರಹ ಮಾಡಿದೆ. ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಶಾಸಕ ಅರವಿಂದ ಬೆಲ್ಲದ ನಿವಾಸದಲ್ಲಿ ಹಂಚಿಕೆ ವಿಚಾರ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕಾಂಗ್ರೆಸ್ನಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ಹಕ್ಕುಪತ್ರ ವಿತರಣೆ ಮಾಡಿರೋದಕ್ಕೆ ಈಗ ಆಕ್ರೋಶವನ್ನು ಹೊರಹಾಕಿರೋದು. ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹುಬ್ಬಳ್ಳಿಯ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನೀವು ಅಬ್ಬೆಯವ್ರಿಗೂ ಹೇಳಿ ಅಧಿಕಾರಿಗಳಿಗೆ ಇವತ್ತು ನಾವು ಹಕ್ಕುಪತ್ರ ನಮ್ಮ ಕಾಂಗ್ರೆಸ್ ಜನಪರ ಸರ್ಕಾರ ಬಡವರದು ಅಹಿಂದ ಸರ್ಕಾರ ಬಂದ್ಮೇಲೆ ನಾವು ನಮ್ಮ ಬಡವರಿಗೆ ಹಕ್ಕುಪತ್ರ ಕೊಡೋದು. ಹಕ್ಕುಪತ್ರ ಅಂದ್ರೆ ಅವ್ರ ಜಗದಾಗ ಇದ್ದ ವರ್ಷಾಂತ ಗಟ್ಲೆ ಇದ್ದವ್ರು ಅವ್ರಿಗೆ ಒಂದು ನೆಮ್ಮದಿ, ನಮ್ಗೆ ನಾಳೆ ಕೆಡವಕ್ ಬರೋಲ್ಲ ಅನ್ನೋದು. ಆ ಹಕ್ಕುಪತ್ರ ಸ್ಲಂ ಬೋರ್ಡ್ ಡಿಕ್ಲೇರ್ ಆದಂತ ಹಕ್ಕುಪತ್ರ ಕೊಡುವಿದ್ದು ಹಂಚಕ್ ಚಾಲೂ ಮಾಡಿದ್ರೆ ಎಲ್ಲೇ ಬೆಲ್ಲದವ್ರ ಮನ್ಯಾಗ. ನಮ್ ತಕರಾರು ಏನೈತಿ, ಬೆಲ್ಲದವ್ರಿಗೆ ಹಂಚ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ನೇತೃತ್ವವಾಗಿ ಮಾಡ್ಬೇಕು. ಅಧಿಕಾರಿಗಳು ಇವತ್ತು ಬಿಜೆಪಿ ಗವರ್ಮೆಂಟ್ ಇದ್ದವ್ರ ಗತೆ ವರ್ತನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು. ಅದ್ ಗಮನ ಸೆಳೆಯಲಿಕ್ಕೆ ಇವತ್ತು ನಾವು ಏನ್ ಮಾಡಿದ್ವಿ, ಎಲ್ಲಾ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಅಲ್ಲಿ ಫಲಾನುಭವಿಗಳಿಗೆ ಕರ್ಕೊಂಡು ಇವತ್ತು ಲಿಸ್ಟ್ ಕೊಡಪ್ಪ ನಮಗಂತ ಹೇಳಿ ಯಾವ ಉಳ್ದಾವಂತು 2 ದಿವಸ ಟೈಮ್ ತಗೊಂಡ್ರ ಕೆಲವೊಂದಿಷ್ಟು ಮುಖಂಡರುಗಳು ನಮ್ಮ ಕಚೇರಿಗೆ ಆಗಮಿಸಿ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರ 74ರಲ್ಲಿ ತೇಜಸ್ವಿ ನಗರ ಮತ್ತು ಇನ್ನು ಕೆಲವು ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗಿತ್ತು. ಅದರ ಬಗ್ಗೆ ಕೆಲವೊಂದಿಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗಿದ್ದು,
ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ನಮ್ಗೆ ನೀಡಿರ್ತಾರೆ. ಅವುಗಳನ್ನು ಸರಿಪಡಿಸಲು ನಾವು ಅವ್ರಿಗೆ ಈಗಾಗಲೇ ಅವರಿಂದ ಕೆಲವೊಂದಿಷ್ಟು ಆಗಿರೋ ಲೋಪಗಳನ್ನು ನಾವು ತಿಳ್ಕೊಂಡಿದೀವಿ. ಮತ್ತೆ ನಮ್ಮ ಇಲಾಖೆಯಿಂದ ನಾವೇನು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಪಡಿಬೇಕು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಹೆಚ್ಚುವರಿ ಮಾಹಿತಿಯನ್ನ ನಮ್ಮ ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಹಂಚಿಕೆ ಎಡವಟ್ಟು. ಹುಬ್ಬಳ್ಳಿಯ ಶಾಸಕ ಬೆಲ್ಲದ ನಿವಾಸದಲ್ಲಿ ಹಕ್ಕುಪತ್ರ ಹಂಚಿಕೆ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕೈ ಸಿಡಿಮಿಡಿಗೊಂಡಿದೆ. ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ವಿತರಣೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಪಡೆ ಆಗ್ರಹ ಮಾಡಿದೆ. ಸ್ಲಂ ಬೋರ್ಡ್ ಮನೆಗಳ ಹಕ್ಕುಪತ್ರ ಶಾಸಕ ಅರವಿಂದ ಬೆಲ್ಲದ ನಿವಾಸದಲ್ಲಿ ಹಂಚಿಕೆ ವಿಚಾರ. ಶಾಸಕರ ನಿವಾಸದಲ್ಲಿ ಹಂಚಿಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕಾಂಗ್ರೆಸ್ನಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಲಂ ಬೋರ್ಡ್ ಸಮಿತಿ ಸದಸ್ಯರಿಗೂ ತಿಳಿಸದೆ ಹಕ್ಕುಪತ್ರ ವಿತರಣೆ ಮಾಡಿರೋದಕ್ಕೆ ಈಗ ಆಕ್ರೋಶವನ್ನು ಹೊರಹಾಕಿರೋದು. ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹುಬ್ಬಳ್ಳಿಯ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನೀವು ಅಬ್ಬೆ ಅವ್ರಿಗೂ ಹೇಳ್ರಿ, ಕೈಗೊಂಡ ಅಧಿಕಾರಿಗಳಿಗೆ ಇವತ್ತು ನಾವು ಹಕ್ಕುಪತ್ರ ನಮ್ಮ ಕಾಂಗ್ರೆಸ್ ಜನಪರ ಸರ್ಕಾರ ಬಡವರದು ಅಹಿಂದ ಸರ್ಕಾರ ಬಂದ್ಮೇಲೆ ನಾವು ನಮ್ಮ ಬಡವರಿಗೆ ಹಕ್ಕುಪತ್ರ ಕೊಡುದು. ಹಕ್ಕುಪತ್ರ ಅಂದ್ರೆ ಅವ್ರ ಜಗದಾಗ ಇದ್ದ ವರ್ಷಾಂತ ಗಟ್ಲೆ ಇದ್ದವ್ರು ಅವ್ರಿಗೆ ಒಂದು ನೆಮ್ಮದಿ, ನಮ್ಗೆ ನಾಳೆ ಕೆಡವಕ್ ಬರೋಲ್ಲ ಅನ್ನೋದು. ಆ ಹಕ್ಕುಪತ್ರ ಸ್ಲಂ ಬೋರ್ಡ್ ಡಿಕ್ಲೇರ್ ಆದಂತ ಹಕ್ಕುಪತ್ರ ಕೊಡುವಿದ್ದು ಹಂಚಕ್ ಚಾಲು ಮಾಡಿದ್ರೆ ಎಲ್ಲೇ ಬೆಲ್ಲದವ್ರ ಮನ್ಯಾಗ. ನಮ್ ತಕರಾರು ಏನೈತಿ, ಬೆಲ್ಲದವ್ರಿಗೆ ಹಂಚ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ನೇತೃತ್ವವಾಗಿ ಮಾಡ್ಬೇಕು. ಅಧಿಕಾರಿಗಳು ಇವತ್ತು ಬಿಜೆಪಿ ಗವರ್ಮೆಂಟ್ ಇದ್ದವ್ರ ಗತೆ ವರ್ತನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು. ಅದ್ ಗಮನ ಸೆಳೆಯಲಿಕ್ಕೆ ಇವತ್ತು ನಾವು ಏನ್ ಮಾಡಿದ್ವಿ, ಎಲ್ಲಾ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಅಲ್ಲಿ ಫಲಾನುಭವಿಗಳಿಗೆ ಕರ್ಕೊಂಡು ಇವತ್ತು ಲಿಸ್ಟ್ ಕೊಡಪ್ಪ ನಮ್ಗಂತ ಹೇಳಿ ಯಾವ ಉಳ್ದಾವ್ ಅಂತು 2 ದಿವಸ ಟೈಮ್ ತಗೊಂಡ್ರ ಕೆಲವೊಂದಿಷ್ಟು ಮುಖಂಡರುಗಳು ನಮ್ಮ ಕಚೇರಿಗೆ ಆಗಮಿಸಿ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರ 74ರಲ್ಲಿ ತೇಜಸ್ವಿ ನಗರ ಮತ್ತು ಇನ್ನು ಕೆಲವು ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಾಗಿತ್ತು. ಅದರ ಬಗ್ಗೆ ಕೆಲವೊಂದಿಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗಿದ್ದು, ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ನಮ್ಗೆ ನೀಡಿರ್ತಾರೆ. ಅವುಗಳನ್ನು ಸರಿಪಡಿಸಲು ನಾವು ಅವ್ರಿಗೆ ಈಗಾಗಲೇ ಅವರಿಂದ ಕೆಲವೊಂದಿಷ್ಟು ಆಗಿರೋ ಲೋಪಗಳನ್ನು ನಾವು ತಿಳ್ಕೊಂಡಿದೀವಿ. ಮತ್ತೆ ನಮ್ಮ ಇಲಾಖೆಯಿಂದ ನಾವೇನು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಪಡಿಬೇಕು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಹೆಚ್ಚುವರಿ ಮಾಹಿತಿಯನ್ನ ನಮ್ಮ